ಕಳೆದ ವರ್ಷ ನಾಗಮಂಗಲ ದಗದಗ ಇದ್ದಿತ್ತು. ಈ ಬಾರಿ ಮದ್ದೂರು ಅಕ್ಷರಶಃ ನಿಗಿ ಕೆಂಡುವಾಗಿದೆ. ಗಣೇಶೋತ್ಸವದ ವೇಳೆ ಕಿಡಿಗೇಡಿಗಳ ಕಲ್ಲು ತೂರಾಟದಿಂದ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದ್ವು. ನ್ಯಾಯಕ್ಕಾಗಿ ಪ್ರತಿಭಟನೆಗಿಳಿದಿದ್ದ ಜನರಿಗೆ ಲಾಠಿ ರುಚಿಯನ್ನ ತೋರಿಸಿದ ಪೊಲೀಸರು ಕೊನೆಗೂ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಅಂದು ನಾಗಮಂಗಲ ಧಗ ಎಂದು ಮದ್ದೂರು ನಿಗಿ. ಟಾರ್ಗೆಟ್ ಗಣೇಶೋತ್ಸವ. ಸಕ್ಕರೆ ನಾಡಲ್ಲಿ ಕಾಶ್ಮೀರ್ ಕಲ್ಚರ್. ಕಿಡಿಗೇಡಿಗಳಿಗೆ ಮಸೀದಿಯಲ್ಲೇ ಆಶ್ರಯ. ಷಡ್ಯಂತ್ರಿಗಳ್ಯಾರು? ಮತ್ತೊಂದು ಕೋಮು ಸೂಕ್ಷ್ಮ ಪ್ರದೇಶ ಆಗ್ತಿದ್ಯಾ ಮಂಡ್ಯ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಭಾರೀ ಗಲಾಟೆ ಸಂಭವಿಸಿದೆ. ಸೆಪ್ಟೆಂಬರ್ 8ರಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅನ್ಯ ಕೋಮಿನ ವ್ಯಕ್ತಿಗಳಿಂದ ಕಲ್ಲು ತೂರಾಟ ನಡೆಸಲಾಗಿದ್ದು, ಅದೇ ಗಲಭೆಗೆ ಮೂಲ ಕಾರಣ. ಸೆಪ್ಟೆಂಬರ್ 8ರಂದು ರಾತ್ರಿ ನಡೆದಿದ್ದ ಕಲ್ಲು ತೂರಾಟವನ್ನು ಖಂಡಿಸಿ ನಿಷೇಧಾಜ್ಞೆ ಉಲ್ಲಂಘಿಸಿ ಪ್ರತಿಭಟನೆ ನಡೆಸಿದ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ನಿಷೇಧಾಜ್ಞೆ ನಡುವೆಯೇ ಮದ್ದೂರು ಪಟ್ಟಣದಲ್ಲಿ ಸ್ಥಳೀಯರು, ಮಹಿಳೆಯರು, ಮಕ್ಕಳು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಕಲ್ಲು ತೂರಿದ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಆಗ್ರಹಿಸುತ್ತಿದ್ದಂತೆ ಹೋರಾಟಗಾರರನ್ನ ಸಮಾಧಾನ ಮಾಡಲು ಮುಂದಾದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಈಗಾಗಲೇ ಆರೋಪಿಗಳನ್ನ ಬಂಧಿಸಿದ್ದೀವಿ, ನಾನ್ ಬೇಲೆಬಲ್ ಕೇಸ್ ಹಾಕಿದ್ದೀವಿ, ದುಷ್ಕರ್ಮಿಗಳಿಗೆ ಶಿಕ್ಷೆ ಕೊಡಿಸಲಾಗತ್ತೆ ಅಂತ ಹೇಳುವ ಮೂಲಕ ಅವರನ್ನ ಸಮಾಧಾನ ಮಾಡಿದ್ರು. ನಡೆದ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು 2 ಪ್ರಕರಣವನ್ನು ದಾಖಲು ಮಾಡ್ತಿದ್ದೀವಿ. ಒಂದು ಶಿವಮೊಗ್ಗ ಕೇಸ್ ಕೊಂಡಿದ್ದು, ಇನ್ನೊಂದು ಒಬ್ರು ಅಜಯ್ ಅಂತೇಳಿ ಅವ್ರಿಗೆ ಇಂಜುರಿ ಆಗಿತ್ತು, ಅವ್ರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಈ ಸಂಬಂಧಪಟ್ಟಂತೆ ಈಗಾಗಲೇ 21 ಜನರನ್ನು ವಶಕ್ಕೆ ಪಡೆದುಕೊಂಡು ದಸ್ತಗಿರಿಗಳನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು 4-5 ಜನ ಏನು ಆಕ್ಟಿವ್ ಪಾತ್ರ ವಹಿಸಿದ್ದಾರೆ. ಈ ಒಂದು ಘಟನೆ ತೂರಾಟ ಮಾಡಿದ್ದಾರೆ, ತಳ್ಳಾಟ ಮಾಡಿದ್ದಾರೆ ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿ ಆದಷ್ಟು ಈ ಒಂದು ಏರಿಯಾದಲ್ಲಿ ಪ್ರೊಸೆಷನ್ ಮೊದಲಿಂದ ಬರ್ತದೆ. ಮದ್ದೂರಿನ ಜ್ಯೋತಿ ಮೇಲೆ ಪೊಲೀಸರ ದರ್ಪ. ಜ್ಯೋತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ ರಾಧಾ ಹಿರೇಗೌಡರ್. ಜ್ಯೋತಿಗೆ ಧೈರ್ಯ ತುಂಬಿದ ರಾಧಾ ಹಿರೇಗೌಡರ್. ಮದ್ದೂರಿನಲ್ಲಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್. ಮದ್ದೂರಿನಲ್ಲಿ ಪ್ರತಿಭಟನೆ ವೇಳೆ ಜ್ಯೋತಿ ಎಂಬ ಮಹಿಳೆಗೆ ಪೊಲೀಸರು ಬಾಸುಂಡೆ ಬರೋ ರೀತಿ ಹೊಡೆದಿದ್ದು, ಆಕೆಗೆ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಗಾಯಾಳು ಜ್ಯೋತಿ, ನನ್ನ ಮೇಲೆ ಲಾಠಿ ಬೀಸಿದ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಬೇಕು. ನನ್ನ ಮೇಲೆ ಏಕಾಏಕಿ ಹಲ್ಲೆಯಾಯ್ತು. ನನ್ನ ಮೇಲೆ ಸುಮ್ಮನೆ ಹಲ್ಲೆ ಮಾಡಿದ್ರು. ನಾನು ಹಿಂದೂ ಆಗಿರೋದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ರು. ನನ್ನಂತೆ ಎಷ್ಟು ಹೆಣ್ಮಕ್ಳಿಗೆ ಹೊಡೆದಿದ್ದಾರೆ, ಅವರು ಎಷ್ಟು ಹೆಣ್ಮಕ್ಳು ಹಾಸ್ಪಿಟಲ್ ಮಲ್ಕೊಂಡಿದ್ದಾರೆ. ಅವ್ರ ಎಲ್ಲಾರ ಕಡೆನೂ ನಾನು ಕೇಳ್ಕೊಳ್ಳೋದಷ್ಟೇ, ಅವರು ಏನು ಕೈ ಮಾಡಿದ್ದಾರೆ ಪೊಲೀಸ್ನವರು, ಅವ್ರು ಸಸ್ಪೆಂಡ್ ಆಗ್ಬೇಕು. ಇಲ್ಲ ಸರ್ಕಾರಕ್ಕೆ ನಾನು ಒಪ್ಪಿಸ್ತೀನಿ, ಸರ್ಕಾರದಿಂದ ಏನ್ ಕೊಡ್ತಾರೆ ಅದಕ್ಕೆ ನಾನು ತಲೆ ಕೆಡಿಸ್ತೀನಿ. ನಾಳೆ ಮದ್ದೂರು ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಲಿದ್ದು, ಹಿಂದೂ ಮುಖಂಡರು ಸ್ವಯಂ ಘೋಷಿತ ಬಂದ್ಗೆ ಕರೆ ನೀಡಿದ್ದಾರೆ. ಅಲ್ಲದೆ ಬುಧವಾರ ಮದ್ದೂರಿನ ಎಲ್ಲ ಗಣೇಶ ಮೂರ್ತಿಗಳನ್ನ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಡಿಜೆ ಸಮೇತ ಸಾಮೂಹಿಕ ಗಣೇಶ ವಿಸರ್ಜನೆ ನಡೆಸಲು ಕರೆ ನೀಡಲಾಗಿದೆ. ಬುಧವಾರ ಮದ್ದೂರಿಗೆ ಬಿಜೆಪಿ ನಾಯಕರ ನಿಯೋಗ 10ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊಹಮ್ಮದ್ ಆವೇಸ್ ಅಲಿಯಾಸ್ ಮುಳ್ಳು, ಮೊಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾ, ನವಾಜ್ ಖಾನ್ ಅಲಿಯಾಸ್ ನವಾಜ್, ಇಮ್ರಾನ್ ಪಾಷಾ ಅಲಿಯಾಸ್ ಇಮ್ರಾನ್, ಉಮರ್ ಫಾರೂಕ್ ಅಲಿಯಾಸ್ ಉಮರ್, ಸೈಯದ್ ದಸ್ತಗೀರ್ ಅಲಿಯಾಸ್ ಸೈಯದ್ ರಶೀದ್, ಖಾಸಿಫ್ ಅಹ್ಮದ್ ಅಲಿಯಾಸ್ ಖಾಸಿಫ್, ಅಹಮದ್ ಸಲ್ಮಾನ್ ಅಲಿಯಾಸ್ ಮುಕ್ಕುಲ್ಲಾ, ಮಸುವೀರ್ ಪಾಷಾ ಅಲಿಯಾಸ್ ಒಡೆಯ, ಕಲಾಂದರ್ ಖಾನ್, ಸಮೀರ್ ಪಾಷಾ, ಮೊಹಮ್ಮದ್ ಅಜೀಜ್, ಇನಾಯತ್ ಪಾಷಾ, ಮೊಹಮ್ಮದ್ ಖಲೀಂ ಅಲಿಯಾಸ್ ಕೈಫ್ ಬಂಧಿತ ಆರೋಪಿಗಳು. ಕಳೆದ ಬಾರಿ ಹನುಮ ಧ್ವಜ ಸಂಬಂಧ ಹೊತ್ತಿ ಉರಿದಿದ್ದ ಮಂಡ್ಯ ಜಿಲ್ಲೆ ಈ ಬಾರಿ ಗಣೇಶೋತ್ಸವದಿಂದ ಸುದ್ದಿಯಾಗಿದೆ. ಸದಾ ರೈತರ ಹೋರಾಟದಿಂದಲೇ ಸದ್ದು ಮಾಡ್ತಿದ್ದ ಸಕ್ಕರೆ ನಾಡು ಮಂಡ್ಯ ಈಗ ಕೋಮು ಸಂಘರ್ಷದ ಕೇಂದ್ರ ಬಿಂದುವಾಗ್ತಿರೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.